ಎಲ್ಲರಿಗೂ ನಮಸ್ತೆ. ಇವತ್ತು ಪೂಜೆ ಎಲ್ಲ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಂತ ನಾನು ಇವತ್ತು ಪೂರಿ ಹಾಗೆ ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ. ರಾತ್ರಿನೇ ಚೆನ್ನಾಗಿ ನೆನೆಸಿ ಇಟ್ಟಿದ್ದೆ. ಅದನ್ನು ಬೆಳಗ್ಗೆ ಎದ್ದು ವಾಶ್ ಮಾಡಿ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಪೂರಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನಿವತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಜೊತೆಗೆ ಒಂದು ಸ್ಪೂನಷ್ಟು ಚಿರೋಟಿ ರವೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪೂರಿ ಹಿಟ್ಟು ಕಲಿಸ್ಕೊಳ್ಳೋದು ರೆಡಿ ಆಗಿಬಿಡುತ್ತೆ. ನಾನು ಯೂಶ್ವಲಿ ಮೈದಾ ಎಲ್ಲ ಯೂಸ್ ಮಾಡೋದಿಲ್ಲ. ಗೋಧಿ ಹಿಟ್ಟು ಹಾಗೆ ಚಿರೋಟಿ ರವೆನ ಬಳಸ್ಕೊಂಡು ನಾನು ಪೂರಿ ಮಾಡ್ಕೊತೀನಿ. ಪೂರಿ ಹಿಟ್ಟನ್ನು ಕಲಸಿಟ್ಟು ನಾನು ನೆಕ್ಸ್ಟು ಈಗ ಚೆನ್ನ ಮಸಾಲೆಗೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಬೇಕು. ಈರುಳ್ಳಿ ಹೆಚ್ಕೊಂಡ್ಮೇಲೆ ನಾನೀಗ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಬೇಕು. ಈರುಳ್ಳಿನ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಮುಕ್ಕಾಲು ಭಾಗ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಮಿಕ್ಸ್ ಮಾಡಿ 1 ನಿಮಿಷ ಆದಮೇಲೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಎಲ್ಲನೂ 1/4 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಖಾರ ನಿಮಗೆ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಮತ್ತು ಇದಾದಮೇಲೆ ರುಬ್ಬಿಟ್ಕೊಂಡಿರೋಂಥ 2 ಟೊಮೊಟೊ ಪ್ಯೂರಿನ ಸೇರಿಸ್ಕೊಂಡು 2 ನಿಮಿಷ ಇದನ್ನು ಕುದಿಸ್ಕೊಬೇಕು. ಅಷ್ಟರಲ್ಲಿ ನಮ್ಮಿಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ನಾನು ಚೆನ್ನಾನ ಮಸಾಲೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾನ ಬೇಯೋದಕ್ಕೆ ಇಡಬೇಕಾದ್ರೇ ನೀರು ಸ್ವಲ್ಪ ಕಡಿಮೆ ಇಟ್ಟು ಬೇಯಿಸ್ಕೊಬೇಕು. ಜಾಸ್ತಿ ಆದರೆ ಇದು ಚೆನ್ನಾಗಿರಲ್ಲ. ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇರಬೇಕು. ಸೊ ಚೆನ್ನಾಗಿ ಬೇಯೋದಕ್ಕೆ ಇಡಬೇಕಾದ್ರೆ ನೀರು ಸ್ವಲ್ಪ ನೋಡ್ಕೊಂಡು ಇಡಬೇಕಾಗುತ್ತೆ. 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋದಕ್ಕಿಟ್ಟು ನಾನಿಲ್ಲಿ ಪೂರಿನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಅಲ್ಲಿ ಅದು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನಿಲ್ಲಿ ಪೂರಿಗೆ ಲಟ್ಟಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂರಿ ಹಿಟ್ಟನ್ನ ಓಪನ್ ಮಾಡ್ತಿದ್ದೀನಿ. ಇದನ್ನು ನೀಟಾಗಿ ಈ ಥರ ನಾದಬೇಕು. ನಾದಿದಾಗ ಚೆನ್ನಾಗಿ ಪೂರಿ ಉಬ್ಬುಗಿ ಬರುತ್ತೆ. ನಾನು ಪೂರಿನ ಒಂದೊಂದೇ ಲಟ್ಟಿಸ್ಕೊಂಡು ಮಾಡೋದಿಲ್ಲ, ಒಟ್ಟಿಗೆ ಲಟ್ಟಿಸ್ಕೊಂಡು ಮತ್ತೆ ಅದನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೊತೀನಿ. ಕೆಲವರು ಅದನ್ನು ಒಂದೊಂದೇ ಲಟ್ಟಿಸ್ಕೊಂಡು ಮತ್ತು ಅದನ್ನು ಎಣ್ಣೆಗೆ ಹಾಕಿ ಕರೀತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಈ ಥರ ಒಟ್ಟಿಗೆ ಲಟ್ಟಿಸಿ ಎಣ್ಣೆ ಕರಿಯೋದ್ರಿಂದ ನನಗೆ ಅದು ಬೇಗ ಅಂತ ಅನಿಸುತ್ತೆ. ನನಗೆ ಇದೇ ಕಂಫರ್ಟೇಬಲ್ ಆಗುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ. ಈಗ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ಪೂರಿ ಮತ್ತು ಕಾಬೂಲ್ ಮಸಾಲ ಮಾತ್ರ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತಿಂಡಿ ಎಲ್ಲ ಈಗ ರೆಡಿ ಮಾಡಿಕೊಂಡು ಮತ್ತು ನಾನು ಕೂಡ ತಿಂಡಿ ತಿಂದು ಮತ್ತು ಹಸ್ಬೆಂಡ್ ಕೂಡ ತಿಂಡಿ ಕೊಟ್ಬಿಟ್ಟು ಮತ್ತು ನಾನು ಲಂಚಿಗೆ ಪ್ಯಾಕ್ ಮಾಡ್ಕೊಬೇಕಿತ್ತು. ಲಂಚಿಗೆ ಇವತ್ತು ನಾನು ಪಲಾವ್ ಮಾಡ್ಕೊತಾ ಇದ್ದೀನಿ. ಅದು ಈಸಿ ಆ್ಯಂಡ್ ಬೇಗ ಕೂಡ ಆಗುತ್ತೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನನಗೆ ಇವತ್ತು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಬೇಕಾಗಿಲ್ಲ. ಸೊ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಒಟ್ಟಿಗೆ ಪಲಾವ್ ಮಾಡೋಣ ಅಂತೇಳಿ ವೈಟ್ ಪಲಾವ್ ಮಾಡ್ತಿದ್ದೀನಿ. ಲಂಚಿಗೆ ಕೂಡ ಪ್ಯಾಕ್ ಮಾಡಿಕೊಂಡು ಇಬ್ಬರು ಆಫೀಸಿಗೆ ಹೊರಟ್ವಿ. ಇದು ನನ್ನ ಮಾರ್ನಿಂಗ್ 5 to 9 ವ್ಲಾಗ್ ಆಗಿದೆ. ಇದು ನಿಮಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ, ಆದರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.